ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣ ದಿನಾಚರಣೆ ಹಂಪೇಶ್ ಅರಿಗೋಲ್ ಗಂಗಾವತಿ. ಮಹಾಮಾನವತಾವಾದಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೆಯ ಪರಿನಿಬ್ಬಾಣ ದಿನದ ಪ್ರಯುಕ್ತ ಡಿಸೆಂಬರ್ 27ರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕ ಹಂಪೇಶ್ ಅರಿಗೋಲ್ ಹೇಳಿದರು. ಅವರು ಸೋಮವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯ ಸಮಿತಿಯ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ರಾಜ್ಯ ಸಂಘಟನಾ ಸಂಚಾಲಕರುಗಳಾದ ವಿ ನಾರಾಯಣಸ್ವಾಮಿ, ಎಂ ದೇವರಾಜ್ ಕಪಾಲಿ, ವೆಂಕಟರಮಣಪ್ಪ ಸೋಮನಹಳ್ಳಿ, ರಾಜ್ಯ ಸಂಚಾಲಕಿ ಭಾಗ್ಯಮ್ಮ ನಾರಾಯಣಸ್ವಾಮಿ ಸೇರಿದಂತೆ ರಾಜ್ಯ ಸಮಿತಿಯ ಸದಸ್ಯರುಗಳ ಸಹಕಾರದ ಮೇರೆಗೆ ಬೃಹತ್ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದ್ದು, ರಾಜ್ಯದ ನಾನಾ ಭಾಗಗಳಿಂದ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಭಾಗವಹಿಸುವ ಎಂದು ಹೇಳಿದರು. ಮುಖ್ಯವಾಗಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸುವುದು, ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರುವಂತೆ ನಡೆದುಕೊಳ್ಳುವುದು ಹಾಗೂ ಕೇಂದ್ರ ಸರ್ಕಾರದ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ ಕುರಿತು ಚರ್ಚಿಸುವುದು, ಹೀಗೆ ರಾಜ್ಯಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಅಸ್ಪೃಶ್ಯತೆ ಆಚರಣೆ, ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆಗಳನ್ನು ನಿಯಂತ್ರಿಸುವುದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದು, ಹೀಗೆ ಹಲವು ವಿಷಯಗಳ ಕುರಿತು ಚಿಂತನ ಮಂಥನ ನಡೆಸಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ದುರ್ಗೇಶ್ ಹೈಹೊಳೆ, ತಾಲೂಕು ಅಧ್ಯಕ್ಷ ಶಿವಪ್ಪ ಪೂಜಾರಿ, ಹನುಮಂತಪ್ಪ ಹೀಗೇನೂರ್, ಶ್ರೀಮತಿ ಪಾರ್ವತಮ್ಮ, ಶ್ರೀಮತಿ ಕಾವೇರಿ ತಂಗಾಳಿ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನಾಚರಣೆಯನ್ನು ನಮ್ಮ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಮತ್ತು ಅಂದಾನಿ ಸೋಮನಹಳ್ಳಿ ಮತ್ತು ರಾಜ್ಯ ಸಂಚಾಲಕಿಯಾದ ಭಾಗ್ಯಮ್ಮ ನಾರಾಯಣಸ್ವಾಮಿ ಮತ್ತು ನಮ್ಮ ರಾಜ್ಯ ಹಿರಿಯ ಮುಖಂಡರು ಆದ ನಾರಾಯಣಸ್ವಾಮಿ ಕೋಲಾರ ಇವರ ನೇತೃತ್ವದಲ್ಲಿ 68ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನಾಚರಣೆಯನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಚರಣೆ ಮಾಡುತ್ತಿದ್ದು, ಆಚರಣೆ ನಿಮಿತ್ತ ಏನಪ್ಪ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಾಣ ದಿನಾಚರಣೆ ಆಚರಣೆ ಮಾಡಬೇಕೇನೆಂದರೆ ಕಾರಣ ಸುಮಾರು ದಶಕಗಳಿಂದ ದಲಿತರ ಮೇಲೆ ದೌರ್ಜನ್ಯ ಮತ್ತು ಶತಮಾನಗಳಿಂದ ದಲಿತ ಒಂದು ಎಲ್ಲ ವರ್ಗದ ಜನರಿಗೆ ಇವತ್ತೇನಪ್ಪ ಅಂದ್ರೆ ಸಮಾನತೆ ಬಗ್ಗೆ ಇಡೀ ಭಾರತ ದೇಶದಿಂದ ಭಾರತ ಸಂವಿಧಾನ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮಗೆ ನೀಡಿ ಹೋಗಿದ್ದಾರೆ. ಆ ನೀಡಿ ಹೋದ ನಿಮಿತ್ತದಲ್ಲಿ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣ ದಿನಾಚರಣೆಯನ್ನು ನಾವೆಲ್ಲರೂ ಇವತ್ತೇನಪ್ಪ ಅಂದ್ರೆ ನಿಧಾನ ಹೊಂದಿದ್ದಾರೆ ಅಂತಾರೆ ಮನುಷ್ಯನ. ಇವತ್ತೇನಪ್ಪ ಅಂದ್ರೆ ಮನುಷ್ಯ ಒಬ್ಬನು ಹತನಾಗಿದ್ದ ನಂತರ ಅಥವಾ ಇನ್ನಿತರ ಭಾಷೆಗಳಲ್ಲಿ ಅವರವರು ಏನಪ್ಪ ಅಂದ್ರೆ ನಿಧಾನದ ಒಂದು ವಿಚಾರಗಳು ಮತ್ತು ವಿವರಗಳನ್ನು ತಿಳಿಸ್ತಾರೆ. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸಂಘಟನೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ದೀಕ್ಷೆ ಪಡೆದ ನಂತರ ಅವರು ಬುದ್ಧ ದೀಕ್ಷೆಯಲ್ಲಿ ಪರಿನಿಬ್ಬಾಣ ದಿನಾಚರಣೆ ಅಂತಾರೆ ನಿಧಾನ ದಿನಕ್ಕೆ. ಆ ದಿನವನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ನಮ್ಮ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳ ಒಂದು ನೇತೃತ್ವವನ್ನು ವಹಿಸಿದ್ದಾರೆ. 6 ಜಿಲ್ಲೆಯ ನೇತೃತ್ವವನ್ನು ವಹಿಸಿದ ಕಾರಣ ನಾನು ಎಲ್ಲ ಜಿಲ್ಲಾ ಮುಖಂಡರು ಮತ್ತು ತಾಲೂಕು ಮುಖಂಡರು ಎಲ್ಲ ತಾಲೂಕು ಮುಖಂಡರುಗಳಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪರ 68ನೇ ಪರಿನಿಬ್ಬಾಣ ದಿನಾಚರಣೆಗೆ ನಾವೆಲ್ಲರೂ ಭಾಗವಹಿಸಬೇಕಾಗಿ ನಾನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ನಾಯಕರುಗಳಿಗೆ ಮತ್ತು ಜಿಲ್ಲಾ ನಾಯಕರುಗಳಿಗೆ, ತಾಲೂಕು ಅಧ್ಯಕ್ಷರಿಗೆ ಮತ್ತು ಮಹಿಳಾ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮನವಿ ಮಾಡೋದ್ರ ಮೂಲಕ ಗಾಂಧಿ ಭವನದಲ್ಲಿ ಸುಮಾರು 2,000 ಜನಸಂಖ್ಯೆ ನಾನು ತರಲು ಆಶಿಸಿದ್ದೇನೆ. ಆ ದಿನಾಚರಣೆಗೆ ನಮ್ಮ ಕಾರ್ಯಕರ್ತರೆಲ್ಲ ಬರ್ತಾರೆ ಅಂತ ನಾನು ಪತ್ರಿಕಾ ಮಾಧ್ಯಮ ಮೂಲಕ ಮತ್ತು ಮೀಡಿಯಾ ಮಾಧ್ಯಮ ಮೂಲಕ ನಾನು ಮನವಿ ಮಾಡಿಕೊಂಡು ನನ್ನ ಪತ್ರಿಕೆ ಮಾಧ್ಯಮದವರು ಅಂಬೇಡ್ಕರ್ ಮತ್ತು ದಲಿತ ಎಲ್ಲ ಹಿಂದುಳಿದ ಎಲ್ಲ ಜನರಿಗೆ ಇವತ್ತು ನಿಮ್ಮಿಂದ ನಮ್ಮ ಸಂಘಟನೆ ಬೆಳೆದಿದೆ. ಅದನ್ನು ನಾವು ಇವತ್ತು ನಿಮ್ಮ ಋಣನ ತೀರ್ಸಬೇಕಾಗುತ್ತದೆ ಅಂತ ಹೇಳ್ತಾ ಈ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾವತ್ತಿಗೂ ನನ್ನ ಹೋರಾಟದ ನೀವೆಲ್ಲ ಬೆಂಬಲ ಮತ್ತು ಆಶೀರ್ವಾದ ಸಹಕಾರ ಇದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನನ್ನ ಮಹಿಳಾ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ನನ್ನ ಅನಿಸಿಕೆಯನ್ನು ತಮ್ಮ ಪತ್ರಿಕೆ ಮತ್ತು ಮೀಡಿಯಾದಲ್ಲಿ ಮೂಡಿಸಬೇಕೆಂದು ನಾನು ತಿಳಿಸುತ್ತೇನೆ.